A quick escape from Bangalore. I don't know what to say. ಹೆಣ್ಮಕ್ಳಿಗೆ ರೆಸ್ಟ್ ರೂಮ್ ಅಂತ ಅಂದಾಗ this is highly recommended. 200 rupees per person. Worth ಅಂತಾನೆ ಅನ್ನಿಸ್ತು ನನಗೆ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. Hey guys, welcome back to my YouTube channel. ಇವತ್ತೊಂದು quick get away from Bangalore to ರಂಗಂತಿಟ್ಟು ಹೋಗ್ತಿದೀವಿ. ತುಂಬಾ ದಿವಸ ನಾನು ಅನ್ಕೊಂತಾ ಇದ್ದೆ ಬರ್ಡ್ ಸ್ಯಾಂಕ್ಚುರಿಗೆ ಹೋಗೋಣ ಅಂತ. So without any further delay, let's get started with today's vlog. ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದ್ ಕ್ವಿಕ್ ಸ್ಟಾಪ್ ನಾವು ಮಾಡಿರೋಂಥದ್ದು ಮದ್ದು ಟಿಫಾನಿಸ್ ಹತ್ರ. ಯಾಕಂದ್ರೆ ಬೆಳಗ್ಗೆ 8 ಗಂಟೆಗೆನೆ ಮನೆ ಬಿಟ್ಟಿದ್ರಿಂದ ಏನು ತಿಂದಿರ್ಲಿಲ್ಲ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾದೆ ಅಂಡ್ ಟೈಮ್ ಬೇರೆ ಆಲ್ಮೋಸ್ಟ್ ಇವಾಗ 10 o'clock ಆಗಿದೆ. ಸೊ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಗೈಸ್, ನಂಗೆ ಇಲ್ಲಿ ಮದ್ದು ಟಿಫಾನಿಸ್ ಬಂದಾಗ 2 things ತುಂಬಾ ಇಷ್ಟ ಆಗತ್ತೆ. ಏನ್ ಗೊತ್ತಾ? ಫಸ್ಟ್ ಥಿಂಗ್ ಇಸ್ ದಿಸ್, ಐ ಜಸ್ಟ್ ಲವ್ ಪ್ಯಾರೆಟ್ ಫಿಶಸ್. ಸೊ ನೀವು ನೋಡ್ಬೋದು ಏನ್ ಬ್ಯೂಟಿಫುಲ್ ಆಗಿದಾವೆ ಅಂತ ಹೇಳಿ. ದೇ ಆರ್ ಲಿಟ್ರಲಿ ಕ್ಯೂಟ್. ಸೊ ಎಂಟ್ರೆನ್ಸ್ ಎಲ್ಲ ಇಟ್ಟಿದ್ದಾರೆ, ಒಂದ್ ಒಳ್ಳೆ ವೈಬ್ಸ್ ನ ಇದು ಬತ್ತಿದ್ದಾಗೆ ನೋಡಿದ್ರೆ ಲೈಕ್ ಎಷ್ಟು ಖುಷಿ ಆಗುತ್ತೆ ಅಲ್ಲ. ದೇ ಆರ್ ಸೋ ಕ್ಯೂಟ್. ಅಂಡ್ ಸೊ ಸೆಕೆಂಡ್ ಥಿಂಗ್, ನಂಗೆ ಮದ್ದು ಟಿಫಾನಿಸ್ ಅಲ್ಲಿ ತುಂಬಾ ಇಷ್ಟ ಆಗೋದು ಅಂದ್ರೆ ಈ ಶ್ರೀನಿವಾಸನ್ ಮೂರ್ತಿ. ನನ್ಗೆ ಇದು ತುಂಬಾ ಹೈಲೈಟ್ ಅಂತ ಅನ್ಸುತ್ತೆ. ತುಂಬಾ ಇಷ್ಟ ನನ್ಗೆ ಶ್ರೀನಿವಾಸ, ಸಾಕಾಗಿದೆ. ಗೈಸ್, ಒಂದ್ ಪ್ಲೇಟ್ ಖಾಲಿ ದೋಸೆ ಹಾಗೆ ಒಂದ್ ಪ್ಲೇಟ್ ಪೂರಿ ಸಾಗು ಹೇಳಿದ್ದು. ಬಂದು ಆರ್ಡರ್ ಕೊಟ್ಟಾಗ ಕರೆಕ್ಟ್ ಆಗಿ 10 ಕಾಲಾಗಿತ್ತು. 10:45ಗೆ ಖಾಲಿ ದೋಸೆ ಫೈನಲಿ ಬಂತು, ಅರ್ಧ ಗಂಟೆ ಆದ ನಂತರ. ಬಟ್ ಪೂರಿ ಸಾಗು ಇನ್ನ ಬಂದೇ ಇಲ್ಲ. ಸಾಗು ತುಂಬಾ ಇಷ್ಟ ಆಯ್ತು, ದೋಸೆ ಸಾಗು ತುಂಬಾ ಚೆನ್ನಾಗಿದೆ. ಬಟ್ ಅಪರೆಂಟ್ಲಿ ವೇಟಿಂಗ್ ಪೀರಿಯಡ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಅಂತ ಅನ್ಸುತ್ತೆ ನನಗೆ. 45 minutes ಆದ್ರೂ ಒಂದ್ ಪ್ಲೇಟ್ ಪೂರಿ ಸಾಗು ಕೊಡ್ಲಿಲ್ಲ ಅಂತ ಅಂದ್ರೆ ಇಟ್ಸ್ ಲೈಕ್ ಐ ಡೋಂಟ್ ನೋ ವಾಟ್ ಟು ಸೇ. ಮೇ ಬಿ ವೀಕೆಂಡ್ ಆಗಿರೋದ್ರಿಂದ ಹೀಗಿರ್ಬೋದು, ಐ ಆಮ್ ನಾಟ್ ಶೋರ್. ಬಹುಶಃ ನಾನು ಇನ್ನೊಂದ್ಸತಿ ಮದ್ದು ಟಿಫಾನಿಸ್ ಕಡೆ ಬಂದ್ರೆ ಸತ್ಯವಾಗ್ಲೂ ತಿಂಡಿ ತಿಂದೆ ವಾಪಸ್ ಹೋದ್ರು ಪರವಾಗಿಲ್ಲ, ಪೂರಿ ಸಾಗು ಮಾತ್ರ ಹೇಳಲ್ಲ ಖಂಡಿತ. 45 minutes ಗೈಸ್, ಲಿಟ್ರಲಿ 45 minutes ಆದ್ಮೇಲೆ ಪೂರಿ ಸಾಗು ಬಂದಿದೆ. ಸೊ ಗೈಸ್, ಲಿಟ್ರಲಿ ನನಗೆ ಅನ್ಸಿದ್ದು, ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್, ಮದ್ದು ಟಿಫಾನಿಸ್ ಅಂತ ಅಂದ್ರೆ I am strongly feeling it is overrated ಅಂತಾನೆ ಅನ್ನಿಸ್ತದೆ. ಬಿಕಾಸ್ ಜಸ್ಟ್ ಇಮ್ಯಾಜಿನ್, ಒಂದು ಪೂರಿ ಸಾಗುಗೆ ಫಾರ್ಗೆಟ್ ಅಬೌಟ್ ವೇಟಿಂಗ್ ಪೀರಿಯಡ್. ಐ ಅಂಡರ್ಸ್ಟ್ಯಾಂಡ್ ವೀಕೆಂಡ್ಸ್ ಅಲ್ಲಿ ಬಂದಾಗ ರಶ್ ಇದ್ದೇ ಇರುತ್ತೆ, ಕ್ರೌಡ್ ಆಗುತ್ತೆ. ಬಟ್ ಸ್ಟಿಲ್ 45 minutes ವಾಸ್ ವೇ ಟೂ ಮಚ್ ಅಂತ ಅನ್ನಿಸ್ತು ಒಂದು. ಅಂಡ್ ದೆನ್ ನೆಕ್ಸ್ಟ್ ನಾವು ರೆಸ್ಟ್ ರೂಮ್ ಅಂತ ಹೋದ್ರೆ, ರೆಸ್ಟ್ ರೂಮ್ ಅಂತ ಅಂದಾಗ ಯುನೋ ಒಂದು ಬೇಸಿಕ್ ಡೀಸೆಂಟ್ ಆಗಿ ಇರ್ಬೇಕಲ್ವಾ. ಫುಲ್ ಎಲ್ಲರೂ ಬಿಲ್ಡಪ್ ಕೊಡ್ತಾ ಇದೀನಿ ನೋಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ಕೊತಾ ಇದ್ದೆ. ಬಿಕಾಸ್ ಮದ್ದು ಟಿಫಾನಿಸ್ ಬಂದಾಗೆಲ್ಲ ನಾನು ಇವತ್ತು ರೆಸ್ಟ್ ರೂಮ್ ಯೂಸ್ ಮಾಡಿರ್ಲಿಲ್ಲ. ಈ ಸತಿ ಮದ್ದು ಟಿಫಾನಿಸ್ ಬಂದಾಗ ರೆಸ್ಟ್ ರೂಮ್ ಯೂಸ್ ಮಾಡೋಣ ಅಂತ ನೋಡಿದ್ರೆ ಲಿಟ್ರಲಿ ಟೂ ಬ್ಯಾಡ್ ಗೈಸ್. ಒಂದು ಕ್ಲೀನ್ ಆಗೂ ಇರ್ಲಿಲ್ಲ, ಆಮೇಲೆ ಫ್ಲಶ್ ಆಗ್ತಾ ಇಲ್ಲ, ಎಲ್ಲರೂ ಬೈಕೊಂಡ್ ಹೊರಗಡೆ ಬರ್ತಾ ಇದ್ರು. ಸೊ ಐ ಸ್ಟ್ರಾಂಗ್ಲಿ ಫೀಲ್ ಲೈಕ್ ಇನ್ ಆಲ್ ದ ಪರ್ಸ್ಪೆಕ್ಟಿವ್ಸ್ ನೋಡಿದಾಗ ನನ್ನ ಪರ್ಸನಲ್ ಒಪಿನಿಯನ್, ಮದ್ದು ಟಿಫಾನಿಸ್ ಇಸ್ ಟೋಟಲಿ ಓವರ್ ರೇಟೆಡ್. ಸುಮ್ನೆ ಹೈಪ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ ಅಂತ ಅನ್ಸುತ್ತೆ. ಸೊ ಗೈಸ್, ಫೈನಲಿ ಎಂಟರ್ ಆಗ್ತಾ ಇದೀವಿ ರಂಗಂತಿಟ್ಟು ಪಕ್ಷಿಧಾಮ. ಸೊ ಪಾರ್ಕಿಂಗ್ಗೆ ಇಲ್ಲಿ ತಗೋಬೇಕಾಗತ್ತೆ. ಪ್ರತಿಯೊಂದು ಡೀಟೇಲ್ಸ್ ಇಲ್ಲೇ ಹಾಕಿದ್ದಾರೆ ನೋಡಿ. 70 rupees ಚಾರ್ಜ್ ಮಾಡಿದ್ರು ಗೈಸ್. ಕಾರಲ್ಲಿ ಬರತ್ತಂದ್ರೆ, ಅಂದ್ರೆ ಫೋರ್ ವೀಲರ್ಗಾದ್ರೆ 70 rupees ಚಾರ್ಜ್ ಮಾಡಿದ್ದಾರೆ.
ಇನ್ ಕೇಸ್ ಬೈಕಲ್ಲಿ ಏನಾದ್ರು ಬರೋದಾದ್ರೆ 40 rupees ಚಾರ್ಜ್ ಮಾಡ್ತಾರೆ. ಸೊ ಯಾ, ಸೊ ದಿಸ್ ಇಸ್ ಅ ಪಾರ್ಕಿಂಗ್ ಸ್ಪೇಸ್. ಇದು ಸ್ಪೇಷಿಯಸ್ ಆಗಿದೆ, ನೋಡ್ಬೋದು. ಹಾಗೆ ಇದು ಸ್ಮೋಕಿಂಗ್ ಫ್ರೀ ಝೋನ್ ಬರುತ್ತೆ. ನೀವು ಇಲ್ಲಿ ನೋಡೋದಾದ್ರೆ ಹಾಕಿದ್ದಾರೆ, ನೋ ಸ್ಮೋಕಿಂಗ್, ಹಾಗೆ ಡ್ರಿಂಕಿಂಗ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ. ನಾನಂತೂ ಸುಮಾರು ಸತಿ ಬಂದಿದ್ದೀನಿ ಗೈಸ್ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿಗೆ. ಸ್ಕೂಲ್ ಡೇಸ್ ಇಂದಾನು ತುಂಬಾ ಸತಿ ಬಂದಿದ್ದೀನಿ. ಸ್ಕೂಲಲ್ಲೆಲ್ಲ ಮುಂಚೆ ಟ್ರಿಪ್ ಅಂದ್ಬಿಟ್ರೆ ಸಾಕು, ಈ ಕಡೆ ಕರ್ಕೊಂಡ್ ಬಂದ್ಬಿಡ್ತಾ ಇದ್ರು. ಅದಾದ್ಮೇಲೂ ಸುಮಾರು ಸತಿ ಬಂದಿದ್ದೀನಿ. ಇತ್ತೀಚೆಗೆ ಅಂತ ಹೇಳೋದಾದ್ರೆ ಲಾಸ್ಟ್ 2 years ಬ್ಯಾಕ್ ನಾನು ಬಂದಿದ್ದು. 2.5 years ಆಗಿದೆ. ಓಕೆ, ನಾಟ್ ಸೋ ಕ್ರೌಡೆಡ್ ಇರುತ್ತೆ, ಅಂತ ಕ್ರೌಡ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಮಾಹಿತಿ ಕೇಂದ್ರ ಇದೆ, ಇನ್ಫಾರ್ಮೇಶನ್ ಸೆಂಟರ್. ಟಿಕೆಟ್ ಕೊಂಡ್ಕೊಂಡು ಇವಾಗ ಒಳಗಡೆ ಹೋಗ್ತಿದ್ದೀನಿ. ಎಂಟ್ರಿ ಟಿಕೆಟ್ ಬಂದು 80 rupees ಪ್ಲಸ್ ಬೋಟಿಂಗ್ ಇದೆ 120 ಅಂತ ಹೇಳಿ ಒಬ್ರಿಗೆ 200 rupees ಚಾರ್ಜ್ ಮಾಡಿದ್ದಾರೆ. ಬಟ್ ನಂಗೆ ಇದ್ರಲ್ಲಿ ಅರ್ಥ ಆಗದಿರೋ ವಿಷಯ ಏನು ಅಂತ ಅಂದ್ರೆ, ಬೋಟಿಂಗ್ಗೆ 120 ಓಕೆ, ಯಾ ಪರ್ಫೆಕ್ಟ್, ಯಾ ಮೇಕ್ ಸೆನ್ಸ್, ಅದ್ ನಂಗೆ ಅರ್ಥ ಆಗುತ್ತೆ. ಬಟ್ ಅದನ್ನು ಹೊರತುಪಡಿಸಿ ಎಂಟ್ರಿ ಫೀ ಅಂತಾನೆ ಸಪ್ರೇಟ್ ಆಗಿ 80 ಚಾರ್ಜ್ ಮಾಡ್ತಾ ಇದಾರೆ. ಅದು ಯಾಕೆ ಅಂತ ನಿಜವಾಗ್ಲೂ ನನ್ಗೆ ಇವಾಗ್ಲೂ ಕನ್ವಿನ್ಸ್ ಆಗ್ತಿಲ್ಲ. ಬಿಕಾಸ್ ಇಲ್ಲಿ ಬರೋದೇ ಮೇನ್ಲಿ ಬೋಟಿಂಗ್ಗೆ ಅಂತ. ಸೊ ಯಾ, ಇದೊಂದು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀನಿ. ಚೆನ್ನಾಗಿದೆ ನೋಡಿ ಗೈಸ್, ಇಲ್ಲಿಂದ ನೋಡುವಾಗ. ವೆರಿ ನೈಸ್, ಸಖತ್ತಾಗಿದೆ. ನೀವು ಅಲ್ಲಿ ನೋಡ್ಬೋದು, ಬೋಟಿಂಗ್ ಮಾಡ್ತಿದ್ದಾರೆ. ವೆರಿ ನೈಸ್, ಚೆನ್ನಾಗಿದೆ. ಸೊ ಇಲ್ಲಿ ಮೇಲ್ ಹೋಗ್ಬೋದು, ನೋಡೋಣ. ನಾನೇನು ಈ ಸತಿ ಹತ್ತಣ ಅಂತ ಅನ್ಕೊಂಡಿದ್ದೆ, ಹೋಗೋಣ ಮೇಲೆ ಅಂತ. ಬಟ್ ಲಾಕ್ ಆಗ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ವ್ಯೂ ಪಾಯಿಂಟ್ ಇದು ಸಕಲ ಇರತ್ತೆ. ಮೇಲಿಂದ ಹೋಗಿ ನೋಡುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ. ಬಟ್ ಯಾಕೋ ಕ್ಲೋಸ್ ಮಾಡಿದ್ದಾರೆ ಈ ಸಲ. ಲಾಸ್ಟ್ ಟೈಮ್ ನಾನು ಬಂದಾಗ ಓಪನ್ ಮಾಡಿದ್ದಾನೆ. ಜನರಲಿ ಓಪನ್ ಇರುತ್ತೆ, ಈ ಸತಿ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಾಂದ್ರೆ ಹೋಗ್ಬೋದಿತ್ತು ಮೇಲೆ, ಚೆನ್ನಾಗಿರ್ತೈತೆ. ಸೊ ನೋಡಿ ಗೈಸ್, ಬೋಟಿಂಗ್ ಗೈಸ್. ಇದು ಬಂದು ಎಂಟ್ರೆನ್ಸ್. ಈ ಕಡೆ ನೀವು ನೋಡೋದಾದ್ರೆ ಒಂದು ಸೋವಿಯರ್ ಶಾಪ್ ಇದೆ, ಶಾಪಿಂಗ್ ಮಾಡ್ಲಿಕ್ಕೆಲ್ಲ ಇದೆ. ಇಲ್ಲಿ ಒಂದಷ್ಟು ರಿಫ್ರೆಶ್ಮೆಂಟ್ ಇಟ್ಟಿದ್ದಾರೆ. ಅದ್ ಬಿಟ್ರೆ ಈ ಕಡೆ ನೋಡೋದಾದ್ರೆ ಗ್ಲಾಸ್ ಬ್ರಿಡ್ಜ್ ಹಾಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಫೋಟೋ ಶೂಟ್ ಮಾಡ್ಕೊಳ್ತೀನಿ ಅಂದ್ರೆ ಚೆನ್ನಾಗಿರತ್ತೆ. ಅದರ್ವೈಸ್ ದ ಮೈನ್ ಅಟ್ರಾಕ್ಷನ್ ಬಂದು ಇದೆ, ಬೋಟಿಂಗ್ ಸ್ಟ್ಯಾಂಡ್ ಇದೆ ನೋಡಿ. ಬೋಟಿಂಗ್ಗೆ ಎಂಟ್ರೆನ್ಸ್ ಇದೆ, ಬೋಟಿಂಗ್ ದಾರಿ ಇದೆ. ಸಕ್ಕದಾದ ಗೈಸ್. ನನಗೆ ಎಷ್ಟು ಸತಿ ಬಂದ್ರು ಬೋರ್ ಆಗಲ್ಲ. ಐ ಜಸ್ಟ್ ಲವ್ ಕಮ್ಮಿಂಗ್ ಟು ಈ ತರ ಜಾಗಗಳಿಗೆ. ಸೊ ಲೆಟ್ಸ್ ಗೋ, ಬೋಟಿಂಗ್ ಹೋಗುವ. Bring me into golden sunlight. If I'm going with you, I know we'll get to the other side. Sinking in, I know this feels right. Catching a breeze, love moving through me like a wildfire, like a wildfire. ಆ ವಾಟರ್ ಸ್ಪ್ಲಾಶ್ ಆಗ್ತಾ ಇದೆಯಲ್ಲ, ದಟ್ ಸೌಂಡ್ ಇಟ್ ಸೆಲ್ಫ್ ಇಸ್ ಸೋ ಮ್ಯಾಜಿಕಲ್ ಅಂಡ್ ಥೆರಪೆಟಿಕ್ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಕಾಮ್ ಅಂಡ್ ಕಂಪೋಸ್ ಫೀಲಿಂಗ್ ನ ಕೊಡುತ್ತೆ ಆ ನೀರು, ಆ ತರ ಸೌಂಡ್ ಬರ್ಬೇಕಾದ್ರೆ. ಸೊ ಮೋರ್ ಓವರ್ ನೇಚರ್ ಇಟ್ ಸೆಲ್ಫ್ ಇಸ್ ಲೈಕ್ ದ್ಯಾಟ್ ಅನ್ಸುತ್ತೆ ನನಗೇನು. ಐ ಆಮ್ ವೆರಿ ಮಚ್ ನೇಚರ್ ಪರ್ಸನ್. ಐ ಲವ್ ನೇಚರ್. ಈ ತರ ಪ್ಲೇಸಸ್ಗೆಲ್ಲ ಅಂತ ಅಂದ್ರೆ ನನಗೆ ಐ ಆಮ್ ಲೈಕ್ ಐ ಬಿಲಾಂಗ್ ಹಿಯರ್ ಅಂತಾನೆ ಫೀಲ್ ಆಗುತ್ತೆ. ಎನಿ ಟೈಮ್ ನಾನು ಇಲ್ಲಿ ಬರ್ಬೇಕಂತಂದ್ರೆ ಐ ಆಮ್ ರೆಡಿ ಟು ಕಮ್. ಐ ರಿಯಲಿ ಡೋಂಟ್ ಗೆಟ್ ಬೋರ್ಡ್ ಅಟ್ ಆಲ್ ಅಟ್ ಎನಿ ಕಾಸ್ಟ್. ಕ್ರೊಕೊಡೈಲ್ ನೋಡಿ ಗೈಸ್, ಮೊಸಳೆ ಅಷ್ಟು ನೀಟಾಗಿ ಕಾಣ್ತಾ ಇದೆ. ಐ ಹೋಪ್ ನಿಮ್ಗೆ ಅದು ಕಾಣ್ತಿದೆ ಅಂತ ಅನ್ಸುತ್ತೆ. ಅದು ಜೀವ ಇರೋ ಮೊಸಳೆ ತರಾನೇ ಫೀಲ್ ಆಗ್ತಾ ಇಲ್ಲ, ಸುಮ್ನೆ ಒಂಚೂರು ಅಳ್ಳಾಡ್ತಾ ಇಲ್ಲ. ನೋಡಿ ಗೈಸ್ ಹೇಗಿದೆ ಅದು. ಅಪ್ಪಿ ತಪ್ಪಿ ಏನೋ ನೋಡಿ, ಜಾಗ ಚೆನ್ನಾಗಿದೆ. ಚಿಕ್ಕ ಚಿಕ್ಕದಾಗ ಐಲ್ಯಾಂಡ್ ಗಳ ತರ ಇದೆ ಮಧ್ಯದಲ್ಲಿ ಅಂತ ಏನಾದ್ರು ಯಾಮರಿದ್ರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡುತ್ತೆ ಅಷ್ಟೇ. Never the same.
ದಟ್ಸ್ ಸೋ ಕ್ಯೂಟ್. ಎಷ್ಟು ಚಂದವಾಗಿ ಕೂತಿದೆ ನೋಡಿ ಹಕ್ಕಿಗಳು. ನಿಜ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೋಡ್ತಾ ಇದ್ರೆ. ಆದ್ರೆ ಅದ್ರ ಪಕ್ಕಕ್ಕೇನೆ ಅಲ್ಲೇ ನೋಡಿ ಹಾಗೆ ಲುಕ್ ಕ್ರೋಕೊಡೈಲ್. ಅದ್ ನೋಡಿ ಹಾಗ ಅನ್ಸದೆ ಇಲ್ಲ, ರಾಕ್ ತರ ಕಾಣ್ತದೆ, ಬಟ್ ಅದ್ ನೋಡಿದ್ರೆ ಅದು ಕ್ರೋಕೊಡೈಲ್ ಗೈಸ್. ಅದು ಸೀರಿಯಸ್ಲಿ. Bring me into golden sunlight. If I'm going with you, I know we'll get to the other side. Sinking in, I know this feels right. Catching a breeze, love moving through me like a wildfire, like a wildfire. Hey, I'm never the same. Whenever you're calling my name, I'm taking my sweet time. ಸೊ ಗೈಸ್, ನೀವೇನಾದ್ರೂ ಒಂದಿನಕ್ಕೆ ಪರ್ಫೆಕ್ಟ್ ಗೆಟ್ ಅವೇ ಅಂತ ಏನಾದ್ರು ನೋಡ್ತಿದ್ರೆ, ದಿಸ್ ಇಸ್ ಹೈಲಿ ರೆಕಮೆಂಡೆಡ್. 200 rupees ಪರ್ ಪರ್ಸನ್. ಬೋಟಿಂಗ್ಗೆ ವರ್ತ್ ಅಂತಾನೆ ಅನ್ನಿಸ್ತು ನನಗೆ. ಇನ್ನಿತರ ಲೇಕ್ ಅಲ್ಲಿ ಏನ್ ಬೋಟಿಂಗ್ ಮಾಡ್ತೀವಿ ಅದಕ್ಕೆ ನೋಡುವಾಗ ದಿಸ್ ಇಸ್ ತುಂಬಾ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಬಿಕಾಸ್ ದಿಸ್ ಇಸ್ ನಾಟ್ ಅ ಲೇಕ್, ಆಕ್ಚುಲಿ ಇದು ರಿವರ್ ಇದು. ಸೊ ಇಲ್ಲಿ ನಿಮ್ಗೆ ಸಾಕಷ್ಟು ಕ್ರೊಕೊಡೈಲ್ಸ್ ಕೂಡ ಸಿಗುತ್ತೆ ನೋಡಕ್ಕೆ, ಸಾಕಷ್ಟು ಮೈಗ್ರೆಂಟ್ ಬರ್ಡ್ಸ್ ಕೂಡ ಸಿಗುತ್ತೆ. ಆಮೇಲೆ ಇಡೀ ವಾತಾವರಣನೇ ತುಂಬಾ ತಿಳಿಯಾಗಿದೆ, ನೇಚರ್ ಮಧ್ಯ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹೈಲಿ ರೆಕಮೆಂಡೆಡ್. ಹಾಗಾಗಿ ನೀವೇನಾದ್ರು ಜಸ್ಟ್ ಒಂದು ಲಾಂಗ್ ಡ್ರೈವ್ಗೋಸ್ಕರ ಒಂದು ಪರ್ಫೆಕ್ಟ್ ಸ್ಪಾಟ್ ಅಂತ ಏನಾದ್ರು ನೋಡ್ತಿದ್ರೆ, ಬ್ಯಾಂಗ್ಳೂರಿಂದ ದಿಸ್ ಕುಡ್ ಬಿ ಅ ಪರ್ಫೆಕ್ಟ್ ಪ್ಲೇಸ್. ಬಟ್ ನನ್ನ ಹೈಲಿ ರೆಕಮೆಂಡೇಶನ್ ಏನಂತ ಹೇಳೋದಾದ್ರೆ, ಇದು ಅರ್ಲಿ ಇನ್ ದ ಮಾರ್ನಿಂಗ್ ಬನ್ನಿ. ಅಂದ್ರೆ ಸನ್ರೈಸ್ ಆಗೋ ಹೊತ್ತಿಗೆ ಒಂದು 9 o'clock ಒಳಗಡೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಥವಾ ಈವ್ನಿಂಗ್ ಟೈಮ್ಸ್ ಅಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ತೀರಾ ಮಠ ಮಧ್ಯಾಹ್ನ ಬಂದ್ರೆ ಸುಸ್ತಾಗತ್ತೆ ಅಂತ ಅನ್ಸುತ್ತೆ, ಯಾಕಂದ್ರೆ ಬ್ಯಾಂಗ್ಳೂರ್ ಕೂಲ್ ಆಗಿದೆ. ಬಟ್ ಚನ್ನಪಟ್ಟಣ ದಾಟ್ತಾ ಇದ್ದಂಗೆನೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಬಿಸಿಲಿರುತ್ತೆ ಅಂತ. ಸೊ ಇದರ್ ಸನ್ರೈಸ್ ಅಥವಾ ಸನ್ಸೆಟ್ ಆ ಟೈಮಲ್ಲಿ ಬಂದ್ರೆ ಈ ಜಾಗಗಳನ್ನ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ನಾನು ರೆಕಮೆಂಡ್ ಮಾಡ್ತೀನಿ.